ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ವಂದನೆಗಳು. ಬೈಬಲನ್ನು ನಂಬುವ ಪ್ರತಿಯೊಬ್ಬರೂ ಪವಿತ್ರಾತ್ಮನನ್ನು ನಂಬುತ್ತಾರೆ. ಪವಿತ್ರಾತ್ಮನನ್ನು ನಂಬುತ್ತೇನೆ ಎಂದು ಹೇಳುವವರ ಎಲ್ಲರ ಜೀವಿತದಲ್ಲಿ ಪವಿತ್ರಾತ್ಮನು ಇರದೇ ಇರಬಹುದು. ಒಂದು ಬೀಜ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಬಹುದು. ಆದರೆ ಅದು ಫಸಲು ಕೊಡದೆ ಹೋದರೆ ಅದರ ಗುಣ ನಮಗೆ ಗೊತ್ತಾಗೋದಿಲ್ಲ. ಫಸಲು ಕೊಡುವಾಗ ಅದರ ಗುಣ ಏನು ಅಂತ ಗೊತ್ತಾಗ್ತದೆ. ಈ ದೇಶದಲ್ಲಿ ಎಷ್ಟೋ ಜನ ವಾಸ ಮಾಡ್ತಾ ಇರ್ಬೋದು. ಆದರೆ ಈ ದೇಶದಲ್ಲಿ ವಾಸ ಮಾಡುವ ನಾವು ಒಂದು ವೇಳೆ ನಮ್ಮ ವೋಟ್ ಇರಬೇಕು, ನಾವು ಈ ದೇಶದ ನಾಗರಿಕರಾಗಿರಬೇಕು. ಆಗ ನಾವು ಈ ದೇಶದ ನಾಗರಿಕರೆಂದು ಗೊತ್ತಾಗುತ್ತದೆ. ಹಾಗಾದರೆ 6 ತಿಂಗಳ ಹಿಂದೆ ಒಬ್ಬರು ನಮ್ಮ ಹೆಂಡತಿ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು. ಅದೇನೆಂದರೆ, ನಿಮಗೆ ಪವಿತ್ರಾತ್ಮ ವರ ಇದೆಯಾ ಎಂದು ಕೇಳಿದರು. ಇವರು ಯಾಕೆ ಎಂದು ಕೇಳಿದಾಗ ಅವ್ರು ಹೇಳ್ತಾರೆ, ನೀವಾಗಾದರೆ ಅನ್ಯ ಭಾಷೆ ಮಾತಾಡ್ತಾ ಇಲ್ವಾ ಅಂತ ಕೇಳಿದರು. ಆವತ್ತಿನಿಂದ ಇವತ್ತಿನವರೆಗೂ ಈ ಸಂದೇಶಕ್ಕಾಗಿ ನಾನು ಕಾಯ್ತಾ ಇದ್ದೆ. ಯಾಕೆಂದರೆ ಪವಿತ್ರಾತ್ಮನು ನಮ್ಮಲ್ಲಿದ್ದಾರೆ ಅನ್ನುವುದು ತಿಳ್ಕೊಳ್ಳೋದು ಹೇಗೆ? ಪವಿತ್ರಾತ್ಮ ನಮ್ಮಲ್ಲಿದ್ದಾರಾ ಇಲ್ವಾ? ಹಾಗಾದರೆ ಪವಿತ್ರಾತ್ಮ ಇರುವುದಾದರೆ ಕೇವಲ ಅನ್ಯ ಭಾಷೆ ಮಾತಾಡುವುದು ಇದು ಮಾತ್ರವೇನಾ? ಇನ್ನೇನಾದರೂ ಇದೆಯಾ? ಬನ್ನಿ ಸಂಕ್ಷಿಪ್ತವಾಗಿ ನೋಡೋಣ. ಕೊನೆ ತನಕ ನೋಡ್ರಿ, ವಿಡಿಯೋನ ಲೈಕ್ ಮಾಡಿರಿ, ಇಷ್ಟವಾದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ. ದೇವರ ವಾಕ್ಯವು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನದಲ್ಲಿ 17ನೇ ವಚನದಲ್ಲಿ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಮೊದಲನೇದಾಗಿ ನಾವು ನೋಡುವುದಾಗಿದ್ದರೆ, ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾರೆ ಎನ್ನುವುದಾದರೆ ಮೊದಲನೆಯ ಒಂದು ಕಾರ್ಯ ಏನೆಂದರೆ, ನಾವು ದೇವರ ಮಕ್ಕಳಾಗಿರುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ಇಲ್ಲಿ ಸಾಕ್ಷಿಯಾಗಿದ್ದಾನೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ಎಷ್ಟೋ ಜನ ಲೋಕದಲ್ಲಿದ್ದಾರಲ್ವಾ, ಅವ್ರು ಯಾರೂ ನೋಡದೇ ಇರುವಂಥ ವಿಡಿಯೋ ನೀವು ಮಾತ್ರ ಯಾಕೆ ನೋಡ್ತಾ ಇದ್ದೀರಾ? ನೀವು ಮಾತ್ರ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಾ? ಪ್ರತಿನಿತ್ಯ ಯಾಕೆ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಾ? ಯಾಕೆಂದರೆ ನಿಮಗೆ ದೇವರ ಮೇಲೆ ನಂಬಿಕೆ ಇದೆ. ದೇವರನ್ನು ಹಿಂಬಾಲಿಸುತ್ತಿದ್ದೀರಿ, ನಂಬುತ್ತಿದ್ದೀರಿ, ದೇವರ ಮಕ್ಕಳು ಅನ್ನುವಂಥ ಭಾವ ನಿಮಗೆ ಆಗ್ತಾ ಇದೆ. ಕೆಲವು ಸಾರಿ 2 ಸ್ವರಗಳು ನಮಗೆ ಕೇಳಿಸ್ತಾ ಇರ್ತವೆ. ಒಂದು ಸ್ವರ ಹೇಳುತ್ತದೆ, ನೀನು ದೇವರ ಮಗಳು, ನೀನು ದೇವರ ಮಗ. ಕಷ್ಟ ಇದೆ, ಪ್ರಯಾಸ ಇದೆ, ದುಃಖ ಇದೆ, ವೇದನೆ ಇದೆ, ಆದರೂ ಕೂಡ ನೀನು ದೇವರ ಮಗಳು ಎಂದು ಹೇಳುತ್ತದೆ. ಇನ್ನೊಂದು ಸ್ವರ ಹೇಳುತ್ತದೆ, ನೀನು ದೇವರ ಮಗಳಲ್ಲ, ಆಗಿದ್ದರೆ ನಿನಗೆ ಯಾಕೆ ಈ ಕಷ್ಟ, ನಿನಗೆ ಯಾಕೆ ಈ ರೋಗ, ನಿನಗೆ ಯಾಕೆ ಈ ದುಃಖ, ನಿನಗೆ ಯಾಕೆ ಇದು ಏನೂ ನಡೀತಾ ಇಲ್ಲ, ಹಾಗಾದರೆ ನೀನು ದೇವರ ಮಗಳಲ್ಲ ಎಂದು ಹೇಳುತ್ತದೆ. ಆದರೆ ಎಲ್ಲ ಸಮಯಗಳಲ್ಲಿ ಸೈತಾನನ ದುಷ್ಟನ ಸ್ವರವು ನೀನು ದೇವರ ಮಗಳಲ್ಲ, ಮಗನಲ್ಲ ಅನ್ನುತ್ತಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಅಂತರಾತ್ಮ, ನಿಮ್ಮೊಳಗಡೆ ಪವಿತ್ರಾತ್ಮನು ನಿಮಗೊಂದು ಸ್ವರವನ್ನು ಕೊಡ್ತಾ ಇದ್ದಾನೆ, ನಾನು ಏಸಪ್ಪನ ಮಗಳು, ನಾನು ದೇವರ ಮಗಳು ಎಂಬ ಭಾವ, ಮಗನು ಎಂಬ ಭಾವ ನಿನಗೆ ಬರ್ತಾ ಇದೆಯಾ? ಹಾಗಾದರೆ ಇಲ್ಲಿ ಹೇಳುತ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ, ಯಾರು? ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹಾಗಾದರೆ ಆ ಸ್ವರ ನಿಮಗೆ ಯಾವಾಗಾದರೂ ಅನಿಸಿದೆಯಾ? ಇಲ್ಲ, ನನಗೆ ನನ್ನ ಕುಟುಂಬ ಸರಿಯಾಗಿರಲಿ, ನನ್ನ ಜೀವಿತ ಸರಿಯಾಗದೇ ಇರಲಿ, ಏನೇ ಪ್ರಯಾಸಗಳು ಬರಲಿ, ಸೋಲುಗಳು ಬರಲಿ, ಸಮಸ್ಯೆಗಳು ಬರಲಿ, ನಾನು ದೇವರ ಮಗಳೇ ಎಂಬ ಸ್ವರ, ಆ ಒಂದು ಆಲೋಚನೆ ಯಾವತ್ತಾದರೂ ನಿಮಗೆ ಬಂದಿದೆಯಾ? ಬಂದಿದ್ದರೆ ಹಾಗಾದರೆ ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. ಆ ಸ್ವರ ಪವಿತ್ರಾತ್ಮನದೇ. ನೋಡಿದ್ರೆ ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ನೀವು ದೇವರ ಮಗಳು, ದೇವರ ಮಗನು ಎಂಬುದನ್ನು ನಾನು ಹೇಳಬೇಕಾಗಿಲ್ಲ, ನಿಮ್ಮ ಪಾಸ್ಟ್ ಹೇಳಬೇಕಾಗಿಲ್ಲ, ನಿಮ್ಮ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಹೇಳಬೇಕಾಗಿಲ್ಲ. ಬದಲಾಗಿ ನಿಮ್ಮ ಆತ್ಮದೊಟ್ಟಿಗೆ ಪವಿತ್ರಾತ್ಮನೇ ಹೇಳಿಸುತ್ತಾನೆ. ಅದರ ಅರ್ಥ ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಎಂಬುದು ಖಚಿತವಾಗ್ತದೆ. ಹೌದಾ ಅಲ್ವಾ? ಬೇರೆಯ ಸ್ವರಕ್ಕೆ ನೀವು ಕಿವಿಗೊಡಕ್ಕೆ ಹೋಗಬೇಡಿ.
ನಿಮಗೆ ಹೇಳ್ಬೋದು ಬೇರೆಯವರು, ಅಯ್ಯೋ ನಿನ್ನಲ್ಲಿ ಪವಿತ್ರಾತ್ಮ ಇದ್ದರೆ ನೀನು ಪ್ರವಾದನೆ ಹೇಳಬೇಕಾಗಿತ್ತು, ನಿನ್ನಲ್ಲಿ ಪವಿತ್ರಾತ್ಮ ಇದ್ದರೆ ಅನ್ಯಭಾಷೆ ಮಾತನಾಡಬೇಕಾಗಿತ್ತು, ನಿನ್ನಲ್ಲಿ ಪವಿತ್ರಾತ್ಮ ಇದ್ದರೆ ಅಭಿಷೇಕ ಹೊಂದಬೇಕಾಗಿತ್ತು. ಈ ಥರದ ಎಲ್ಲ ಮಾತುಗಳು ಬರುತ್ತವೆ. ಮೊಟ್ಟ ಮೊದಲನೇದಾಗಿ ಎಷ್ಟೋ ಅನ್ಯರಿರುವಾಗ ನೀವು ನಾನು ದೇವರ ಮಗನು ಅನ್ನುವಂಥ ಆ ಭಾವ ನಿಮಗೆ ಬಂದಿದೆ ಅಂದರೆ ಅದರರ್ಥ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾನೆಂಬುದು ಖಚಿತವಾಗುತ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ. ಎರಡನೇ ವಿಷಯ ಏನಂದರೆ, ನಾವು ದೇವರ ಮಕ್ಕಳಾಗಿದ್ದರೆ ನಾವು ದೇವರಿಗೆ ವಿಧೇಯರಾಗ್ತಾ ಇರ್ತೇವೆ. ಅಂದರೆ ವಾಕ್ಯ ಏನು ಹೇಳುತ್ತೋ, ದೇವರ ಸ್ವರ ಏನು ಹೇಳುತ್ತೋ ಅದರಂತೆ ನಾವು ನಡ್ಕೊಳ್ಳುತ್ತಾ ಇರ್ತೇವೆ. ನಡ್ಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುತ್ತಾ ಇರುತ್ತೇವೆ. ಹಾಗಾದರೆ ನೀವು ನಾನು ಆ ದೇವರ ಸ್ವರಕ್ಕೆ ವಿಧೇಯರಾಗ್ತಾ ಇದ್ದೇವಾ? ಒಂದಲ್ಲ ಒಂದು ಕಾರ್ಯಗಳನ್ನು, ಹೌದು ದೇವರು ನನ್ನೊಟ್ಟಿಗೆ ಹೇಳ್ತಾ ಇದ್ದಾರೆ, ನೀನು ಈ ರೀತಿ ನಡ್ಕೋಬೇಡ, ಈ ರೀತಿ ಜೀವಿಸಬೇಡ, ಈ ರೀತಿ ಇರಬೇಡ ಎಂದು ದೇವರು ಹೇಳ್ತಾ ಇದ್ದಾರೆ, ಅದರಿಂದ ನಾನು ಆ ಥರ ಇರಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಾದರೆ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾನೆ. ವಾಕ್ಯವು ಹೇಳುತ್ತದೆ, ಮೊದಲ ಪೇತ್ರನ ಪತ್ರಿಕೆ 1 ಅಧ್ಯಾಯ 2ನೇ ವಚನದಲ್ಲಿ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೆ. ನಿಮ್ಮನ್ನು ದೇವರಿಗೆ ವಿಧೇಯರಾಗುವುದಕ್ಕೆ ಮಾಡ್ತಾ ಇರೋದು ಯಾರು? ಲೋಕ, ವ್ಯಕ್ತಿಗಳು, ಸ್ನೇಹಿತರು, ಬೇರೆ ಯಾರು ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ನೋಡಿದರೂ ಕೂಡ ಪವಿತ್ರಾತ್ಮನು ನಿಮ್ಮನ್ನು ಸರಿದಾರಿಗೆ ನಡೆಸಲಿಕ್ಕೆ ನೋಡ್ತಾ ಇದ್ದಾನೆ. ಅದರರ್ಥ ನಿಮ್ಮನ್ನು ವಿಧೇಯತೆಗೆ ನಡೆಸ್ತಾ ಇದ್ದಾನೆ. ಎಷ್ಟೋ ಸಾರಿ ನಾವು ಅವಿಧೇಯತೆಯ ಕಡೆಗೆ ಹೋಗುವಾಗ ಪವಿತ್ರಾತ್ಮನ ಹೇಳ್ತಾ ಇದ್ದಾನೆ, ಮಗಳೇ ನೀನು ದಾರಿ ತಪ್ತಾ ಇದೆಯಾ, ನೀನು ಯಾವುದೋ ನೋಡ್ಕೊಂಡು ಹೋಗ್ತಾ ಇದೆಯಾ, ದಯಮಾಡಿ ದೇವರ ಮಾತಿಗೆ ಅನುಗುಣವಾಗಿ ಬಾ, ದೇವರ ಮಾರ್ಗದಲ್ಲಿ ನಡೆ, ದೇವರಿಗೆ ಇಷ್ಟರಾಗಿ ನಡೆ ಎಂದು ಹೇಳುವುದನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಅನೇಕ ಸಾರಿ ನಾವು ತಪ್ಪುತ್ತೇವೆ. ಆದರೆ ಕನಿಷ್ಠ 1 ಸಾರಿ 2 ಸಾರಿ ಕೆಲವು ಸಾರಿ ಆದರೂ ಹೌದು ನಾನು ಈ ವಾಕ್ಯದಂತೆ ನಡೆಯಬೇಕು ಅಂತ ನಿಮಗೆ ಅನಿಸಿದೆಯಾ? ಹಾಗಾದರೆ ಅದು ಯಾರ ಕೃತ್ಯ? ಅದು ಪವಿತ್ರಾತ್ಮನ ಕೃತ್ಯ. ನಿಮ್ಮ ಜೀವಿತದಲ್ಲಿ ಆ ಪವಿತ್ರಾತ್ಮನು ಇರುವುದರಿಂದಲೇ ನಾನು ದೇವರಿಗೆ ವಿಧೇಯರಾಗಿ ನಡ್ಕೊಳ್ತಾ ಇದ್ದೇವೆ ಅಂತ ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಮೂರನೇದಾಗಿ, ದೇವರಾತ್ಮನ ಫಲಗಳಿರುವುದರಿಂದ ನಾವು ಪವಿತ್ರಾತ್ಮನನ್ನು ಹೊಂದಿದ್ದೇವೆ ಎಂದು ನಮಗೆ ಗೊತ್ತಾಗ್ತದೆ. ಈ ವಾಕ್ಯ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ 23. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಹಾಲೆಲೂಯ. ಹಾಗಾದರೆ ಪವಿತ್ರಾತ್ಮನಿಂದ ಇಲ್ಲ, ದೇವರಾತ್ಮನಿಂದ ಉಂಟಾಗುವ ಫಲ. ದೇವರಾತ್ಮ ನಿಮ್ಮಲ್ಲಿ ಇದ್ದರೆ ತಾನೇ ಫಲಗಳುಂಟಾಗೋದು. ದೇವರಾತ್ಮನ ಇಲ್ಲದೆ ಹೋದರೆ ಫಲಗಳೆಲ್ಲಿಂದ ಬರುತ್ತವೆ? ಫಲಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಿಮ್ಮಲ್ಲಿ ಪವಿತ್ರಾತ್ಮನ ಇದೆಯಾ? ಹೇಗೆ ಹೇಳ್ತೀರಾ ಪಾಸ್ಟ್ರೇ? ನಿಮ್ಮಲ್ಲಿ ಈ ಗುಣಗಳಲ್ಲಿ ಯಾವುದಾದರೂ ಗುಣಗಳು ಇವೆಯಾ? ಒಂದೂ ಇಲ್ಲ ಅಂದರೆ ನಿಮ್ಮಲ್ಲಿ ಪವಿತ್ರಾತ್ಮ ಇಲ್ಲ. ಹಾಗಾದರೆ ಅಯ್ಯೋ ಪಾಸ್ಟ್ರೇ ನಲ್ಲಿ ಒಂದಿಲ್ಲ ಪಾಸ್ಟ್ರೇ, ಹಾಗಾದರೆ ಪವಿತ್ರಾತ್ಮನಿಲ್ವಾ? ಆ ಥರ ಅಲ್ಲ. ಪವಿತ್ರಾತ್ಮನಿಂದುಂಟಾಗುವ ಫಲಗಳು ಇವೆಲ್ಲ. ಒಂದೊಂದು ಫಲ ನಾವು ತಪ್ಪಿರಬಹುದು, ಆದರೆ ಮತ್ತೆ ಅದನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇದೆ. ಹಾಗಾದರೆ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮದಮೆ ಇವೆಲ್ಲವೂ ಇದಾವ? ಇದ್ದರೆ ಹಾಗಾದರೆ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾರೆ ಪ್ರಿಯರೇ. ನೋಡಿದ್ರೆ ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾರೆ ಎಂಬುದು ನಮಗೆ ಗೊತ್ತಾಗ್ತದೆ. ಜನ ಹೇಳ್ಬೋದು, ಅಯ್ಯೋ ನಿನಗೆ ಭಾಷೆ ಆಡುವುದಿಲ್ಲ, ಪ್ರವಾದನೆ ಹೇಳೋದಿಲ್ಲ, ನೀನು ಕೂಗಾಡೋದಿಲ್ಲ, ಕಿರ್ಚಾಡೋದಿಲ್ಲ, ಅದೆಲ್ಲ ನಾನು ಪವಿತ್ರಾತ್ಮನ ಕೃತ್ಯಕ್ಕೆ ವಿರೋಧಿಯಲ್ಲ. ಆದರೆ ಕೆಲವರು ಅದನ್ನು ನಾಟಕ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ನೋಡ್ತೇವೆ, ಅದು ಒಂದು ಭಾಗ ಹೊರತು ಪವಿತ್ರಾತ್ಮನ ಇದ್ದರೆ, ಈ ಪವಿತ್ರಾತ್ಮನ ಇಲ್ಲ ಅಂದರೆ ಇವೆಲ್ಲ ಇಲ್ಲ, ಪವಿತ್ರಾತ್ಮನ ಇದ್ರೇನೆ ಅದೊಂದಿರುತ್ತೆ ಅಂತ ಹೇಳೋದು ಸುಳ್ಳಾದ ಕಾರ್ಯ. ಈಗ ನಾವು ನೋಡಿದ್ದೀವಿ, ಪವಿತ್ರಾತ್ಮನಿರುವುದಾದರೆ ನಾವು ಆತನ ಮಕ್ಕಳು ಎನ್ನುವ ಭಾವ ಬರ್ತದೆ. 2 ಆತನಿಗೆ ವಿಧೇಯರಾಗಿ ನಾವು ನಡ್ಕೊಳ್ಳುತ್ತೇವೆ. 3 ದೇವರಾತ್ಮನ ಫಲಗಳನ್ನು ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ.
ಈ ಮೂರು ಕಾರ್ಯಗಳಿಂದ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾರೆ, ನನ್ನಲ್ಲಿಯೂ ಪವಿತ್ರಾತ್ಮ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಈ ಮೂರಲ್ಲಿ ನೀವು ಇದ್ದೀರಾ, ದೇವರಿಗೆ ಸ್ತೋತ್ರ. ಹಾಗಾದರೆ ನಾಲ್ಕನೆಯ ಕಾರ್ಯಕ್ಕೆ ನಾವು ಹೋಗೋಣ. ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ, ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದಾರೆ ಎಂದು ತಿಳ್ಕೊಳ್ಳೋದಕ್ಕೆ ಇರುವ ನಾಲ್ಕನೆಯ ಕಾರ್ಯ ಏನೆಂದರೆ, ನೀವು ದೇವರಿಗೆ ಸಾಕ್ಷಿಯಾಗಿರುತ್ತೀರಿ. ಇಲ್ಲವೇ ಸಾಕ್ಷಿ ಅಂದರೆ ಸ್ವಾರ್ಥೆಯನ್ನು ಸಾರುವುದರ ಮೂಲಕ ಸಾಕ್ಷಿಗಳಾಗಿರುತ್ತೀರಿ ಎಂಬುದಾಗಿ ನಾವು ನೋಡುತ್ತೇವೆ. ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥ ಒಂದು ವಾಕ್ಯ, ಅಪೊಸ್ತಲರ ಕೃತ್ಯಗಳು ಅದರ 1ನೇ ಅಧ್ಯಾಯ 8ನೇ ವಚನ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇಲ್ಲವೇ ನಮ್ಮಲ್ಲಿ ಪವಿತ್ರಾತ್ಮ ಇರುವಾಗ ನಾವು ಸಾಕ್ಷಿಗಳಾಗಿರುತ್ತೇವೆ. ಪವಿತ್ರಾತ್ಮ ಇರುವಾಗ ಸ್ವಾರ್ಥೆ, ಅಯ್ಯೋ ಪಾಸ್ಟ್ರೇ ನಾನು ಹೋಗಿ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ಪಾಸ್ಟ್ರೇ, ನಾನೇ ಬಲಹೀನ. ಯಾರಿಗಾದರೂ ನೀವು ನಾನು ಯೇಸುವನ್ನು ನಂಬಿದ್ದೇನೆ, ಯೇಸು ಸ್ವಾಮಿ ತುಂಬ ಒಳ್ಳೆಯವರು, ದೇವರು ನಂಬಿದ ಮೇಲೆ ನಾನು ಚೆನ್ನಾಗಿದ್ದೀನಿ, ಈ ಥರದ ಯಾವುದಾದ್ರೂ ಕೃತ್ಯಗಳನ್ನು ನೀವು ಹೇಳಿದ್ದೀರಾ? ಹಾಗಾದರೆ ಪವಿತ್ರಾತ್ಮನು ನಿಮ್ಮ ಮೂಲಕವಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ದಾರೆ ಅನ್ನುವುದಕ್ಕೆ ಅದೇ ಕಾರಣ. ನೀವು ಹೋಗಿ ಸಾರದೇ ಇರಬಹುದು, ಹೋಗಿ ಸಾಕ್ಷಿ ಕೊಡದೇ ಇರಬಹುದು. ಯಾರಾದರೂ ನಿಮ್ಮನ್ನು ಕೇಳಿದಾಗ ನಾನು ಯೇಸು ಸ್ವಾಮಿನ ನಂಬಿದ್ದೀನಿ, ಆತನನ್ನು ನಂಬಿದ ಮೇಲೆ ಎಷ್ಟೋ ಸಮಾಧಾನ ಇದೆ, ಆತನ ನಂಬಿದ ಮೇಲೆ ನನ್ನ ಕುಟುಂಬದಲ್ಲಿ ಎಷ್ಟು ಕಷ್ಟಗಳಿದ್ದು ಪರಿಷ್ಕಾರ ಆಗಿವೆ, ಆತನ ನಂಬಿದ ಮೇಲೆ ಈ ಥರದ ನೀವು ಸಾಕ್ಷಿ ಕೊಡ್ತಾ ಇದ್ದರೆ ಅದೇ ಸಾಕ್ಷಿ. ಪ್ರಿಯ ದೇವಜನವೇ, ಇದು ದೇವರ ಮಕ್ಕಳಾಗಿರುವಂಥ ನೀವು ನಾನು ಆ ರೀತಿಯಾಗಿ ಇರುವುದಾದರೆ ಖಂಡಿತ ಅದು ನಮಗೆ ಆಶೀರ್ವಾದಕರ. ನಿಮ್ಮಲ್ಲಿ ಆ ರೀತಿಯಾದಂಥ ಗುಣ ಇದೆಯಾ? ಹಾಗಾದರೆ ನಿಮ್ಮಲ್ಲಿ ಪವಿತ್ರಾತ್ಮ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ನಂತರದ ಇನ್ನೊಂದು ಕಾರಣ ಏನಂದರೆ, ನಮ್ಮಲ್ಲಿ ಪವಿತ್ರಾತ್ಮ ಇರುವುದಾದರೆ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಮನುಷ್ಯರನ್ನು, ಲೋಕವನ್ನು ಕಡಿಮೆ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಮೊದಲಾದರೂ ದುಡಿಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನಿಸ್ತಾ ಇತ್ತು ಪಾಸ್ಟ್ರೆ. ಆದರೆ ಇವಾಗ ಅನ್ನಿಸ್ತದೆ ಅದೆಲ್ಲ ವ್ಯರ್ಥನಪ್ಪ, ದೇವರು ಮುಖ್ಯ, ದೇವರನ್ನ ಪ್ರೀತಿಸಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಹಾಗಾದರೆ ನಿಮ್ಮಲ್ಲಿ ಪವಿತ್ರ ಆತ್ಮನಿದ್ದಾರೆ. ದೇವರ ವಾಕ್ಯವೇ ಹೇಳುತ್ತಾ ಇದೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಈ ವಾಕ್ಯವು ಹೇಳುವುದನ್ನು ಗಮನಿಸಿರಿ. ಈ ನಿರೀಕ್ಷೆಯು ನಿಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಇರುತ್ತದಂತೆ. ಆದರೆ ನಾವು ಹೆಚ್ಚು ದೇವರನ್ನ ಪ್ರೀತಿ ಮಾಡ್ತಾ ಇರ್ತೇವೆ, ದಿನೇ 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 ದೇವರಲ್ಲಿ ಬೆಳೆಯುತ್ತಾ ಇರುತ್ತೇವೆ. ಒಂದು ಪಕ್ಷಿ, ಒಂದು ಮರಿ ದೊಡ್ಡದಾಗುವಂತೆ, ಗಿಡವು ದೊಡ್ಡದಾಗುವಂತೆ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಬೆಳವಣಿಗೆಯನ್ನು ಕಾಣುತ್ತೇವೆ. ನೀವು ಶಾರೀರಿಕವಾಗಿ ಬೆಳೀತೀರಾ, ಆತ್ಮಿಕವಾಗಿ ದಿನೇ ದಿನೇ ಪರವಾಗಿಲ್ಲ, ನಾನು ಸ್ವಲ್ಪ ಸ್ವಲ್ಪ ದೇವರನ್ನ ಕಂಡುಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ, ಹೆಚ್ಚು ಅರಿತುಕೊಳ್ತಾ ಇದ್ದೀನಿ ಅಂತ ಅಂದರೆ ಅದು ಪವಿತ್ರಾತ್ಮನ ಕೃತ್ಯ. ದೇವರ ಪ್ರೀತಿ ನಿಮ್ಮಲ್ಲಿ ಬರ್ತಾ ಇದೆ, ದೇವರ ಪ್ರೀತಿ ನಿಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ. ಹೆಚ್ಚು ಹೆಚ್ಚು ದೇವರನ್ನ ಪ್ರೀತಿಸಲಿಕ್ಕೆ ನೀವು ಪ್ರಯಾಸ ಪಡುತ್ತೀರಿ, ದುಷ್ಟರ ಸಂಗಡ ಇರುವುದಕ್ಕೆ ನೀವು ಕಡಿಮೆ ಮಾಡುತ್ತೀರಿ, ದೇವರ ವಾಕ್ಯದೊಟ್ಟಿಗೂ ದೇವರ ಪ್ರಾರ್ಥನೆಯೊಟ್ಟಿಗಿರಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಅಂದರೆ ಆಲಯದಲ್ಲಿರಲಿಕ್ಕೂ, ಪ್ರಾರ್ಥನೆಗಳಲ್ಲಿರಲಿಕ್ಕೂ, ಬೈಬಲ್ ಓದಲಿಕ್ಕೂ, ವಿಡಿಯೋಗಳನ್ನು ನೋಡಲಿಕ್ಕೂ, ಯಾವುದಾದರೂ ಒಂದು ರೀತಿಯಾಗಿ ನೀವು ದೇವರಲ್ಲಿ ಬೆಳೀಲಿಕ್ಕೆ ಪ್ರಯಾಸ ಪಡುತ್ತಿರುವುದಾದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇರುವುದು ಖಚಿತ ಎಂಬುದು ನಮಗೆ ಗೊತ್ತಾಗ್ತದೆ. ಇನ್ನೊಂದು ಕಾರ್ಯ ನಮಗೆ ಗೊತ್ತಾಗುವುದೇನೆಂದರೆ, ನಮಗೆ ಸತ್ಯವು ಅರಿವಾಗುತ್ತದೆ, ಸತ್ಯವನ್ನು ಸತ್ತರೂ ಬಿಡೋದಿಲ್ಲ. ಪವಿತ್ರಾತ್ಮನು ನಿಮ್ಮಲ್ಲಿರುವಾಗ ಈ ಸತ್ಯ, ಯೇಸು ಸ್ವಾಮಿ ಹೇಳಿದರು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸು ಸ್ವಾಮಿ ಸತ್ಯ ಅನ್ನೋದು ನಿಮಗೆ ಗೊತ್ತಾದ ಮೇಲೆ ನೀವೆಂದಿಗೂ ಕೂಡ ಈ ಸತ್ಯವನ್ನು ಬಿಟ್ಟು ಹೋಗಲಿಕ್ಕೆ ಪ್ರಯತ್ನಿಸುವುದಿಲ್ಲ. ಸತ್ತರೂ ಸಾಯುತ್ತೇನೆ, ಸತ್ಯವನ್ನು ಬಿಡುವುದಿಲ್ಲ. ಅಂದರೆ ಸತ್ತರೂ ಸಾಯುತ್ತೇನೆ, ಯೇಸುವನ್ನು ಬಿಡುವುದಿಲ್ಲ. ಈ ಒಂದು ಕನ್ವಿಕ್ಷನ್ ಅಂದರೆ ಈ ತೀರ್ಮಾನ, ಈ ದೃಢತೆಯನ್ನು ಕೊಟ್ಟವರು ಯಾರು?
ಈ ದೃಢತೆಯನ್ನು ಕೊಟ್ಟಿದ್ದು ಪವಿತ್ರಾತ್ಮನು. ಹೌದು ಪ್ರಿಯ ದೇವಜನವೇ, ದೇವರ ವಾಕ್ಯದಲ್ಲಿ ನಾವು ಮೊದಲ ಯೋಹಾನ 2ನೇ ಅಧ್ಯಾಯ 27ನೇ ವಚನದಲ್ಲಿ ಹೇಳುತ್ತದೆ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಇಲ್ಲಿ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ, ಪವಿತ್ರಾತ್ಮನಿಂದ ನಾವು ಹೊಂದಿದ ಅಭಿಷೇಕ ಇಲ್ಲ ಪವಿತ್ರಾತ್ಮನ ಸಹಾಯವು ಯಾವುದು ಸುಳ್ಳು ಯಾವುದು ಸತ್ಯ ಎಂದು ಅರಿತುಕೊಳ್ಳುವಂತೆ ಮಾಡುತ್ತದೆ. ಸುಳ್ಳು ಬೋಧನೆಗಳು, ಸುಳ್ಳು ಕಾರ್ಯಗಳು ನಿಮ್ಮನ್ನು ಕುಗ್ಗಿಸಿ ಕರ್ತನಿಂದ ಬೇರ್ಪಡಿಸಿ ನಿಮ್ಮಲ್ಲಿರುವಂಥ ಬಲಹೀನತೆಗಳನ್ನು ಎತ್ತಿ ತೋರಿಸುವಂಥದ್ದು ಪವಿತ್ರಾತ್ಮನ ಗುಣ, ದೇವಜನರ ಗುಣ ಅಲ್ಲ. ಎತ್ತಿ ತೋರಿಸುವುದರ ವಿನಃ ನಾವು ದೇವರ ಮುಂದೆ ಇರುವಾಗ ಈ ಥರ ಇದ್ದೇವಲ್ವಾ, ಸರಿಪಡಿಸಿಕೊಳ್ಳಬೇಕು ಎಂದು ಹೇಳಬೇಕು. ಅವ್ರನ್ನ ಗೇಲಿ ಮಾಡೋದಕ್ಕೂ ನೀವು ಸರಿ ಇಲ್ಲ, ನಾವು ಸರಿ ಇದ್ದೀವಿ, ನಿಮ್ಮ ಸಭೆ ಸರಿ ಇಲ್ಲ, ನಮ್ಮ ಸಭೆ ಸರಿ ಇದೆ, ನಿಮ್ಮ ಪಾಸ್ಟ್ರಿಗೆ ಏನೂ ಅಭಿಷೇಕ ಇಲ್ಲ, ನಮ್ಮ ಪಾಸ್ಟ್ರಿಗಿದೆ, ನಮ್ಮ ಪಾಸ್ಟ್ರಿಗೆ ಪವಿತ್ರಾತ್ಮ ಇರೋದರಿಂದಲೇ ಪ್ರಾಫೆಸಿ ಮಾಡ್ತಾರೆ, ಅದರಿಂದಲೇ ಅನ್ಯ ಭಾಷೆ ಮಾತಾಡ್ತಾರೆ, ಅದರಿಂದಲೇ ನಮ್ಮ ಪಾಸ್ಟ್ರು ಸೌಖ್ಯ ಮಾಡ್ತಾರೆ. ಈ ರೀತಿಯಾಗಿ ಹೊಗಳಿ ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡುವಂಥ ಗುಣಾತಿಶಯಗಳು ನಮ್ಮಲ್ಲಿದ್ದರೆ ಪವಿತ್ರಾತ್ಮನು ನಮ್ಮನ್ನು ಆ ರೀತಿ ಮಾಡುವಂಥವನಲ್ಲ. ಪವಿತ್ರಾತ್ಮನ ಗುಣಗಳಂದರೆ ಒಂದೇ ಅಲ್ಲ. ಅನ್ಯ ಭಾಷೆ ಮಾತನಾಡುವುದು, ಪ್ರವಾದನೆ ಮಾಡುವುದು, ಇದು ಒಂದೇ ಅಲ್ಲ. ಇಂಗ್ಲೀಷಲ್ಲಿ ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ನಾಟ್ ದ ಬಟ್ ಎ ಅಂತ ಹೇಳ್ತಾರೆ. ಒಂದು ಅಂತ ಹೇಳ್ತಾರೆ ಹೊರತು ಇದೇ ಅಂತ ಹೇಳೋದಿಲ್ಲ. ಏನಂದರೆ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ದ ಟಂಗ್ಸ್ ಅಲ್ಲ, ದ ಪ್ರಾಪಸಿ ಅಲ್ಲ. ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಎ ಪ್ರಾಪಸಿ, ಎ ಟಂಗ್ಸ್. ಎ ಅಂದರೆ ಒಂದು ಅದರಲ್ಲಿ. ಆದರೆ ಅನೇಕ ಸಭೆಗಳು ಅನೇಕರು ಹೇಗೆ ಬೋಧಿಸ್ತಾರೆ ಅಂದರೆ ಅದು ಒಂದನ್ನೇ ಮುಂದೆ ತೋರಿಸ್ಬಿಟ್ಟು ಹಿಂದೆ ತೋರಿಸ್ತಾರೆ. ಅದಕ್ಕೆ ನಾನು ಅದನ್ನು ಕೊನೆಯಲ್ಲಿಟ್ಟಿದ್ದೀನಿ. ಈ ಬೋಧನೆಗಳಲ್ಲಿ ಯಾರು ಕೇಳಿಸ್ಕೊಡ್ತಾರೋ ಇದೆಲ್ಲ ಕೇಳಿಸ್ಕೊಂಡ ಮೇಲೆ ಅದನ್ನು ಕೇಳಿಸ್ಕೋಬೇಕು. ದೇವರಾತ್ಮನು ಹೇಳ್ತಾ ಇದ್ದಾನೆ, ನಾವು ಸತ್ಯದಲ್ಲಿ ನೆಲೆಗೊಂಡಿರುತ್ತೇವೆ. ಪವಿತ್ರಾತ್ಮನಿಂದ ನಾವೇನಾಗ್ತೇವೆ ಅಂದರೆ ಪ್ರೋಕ್ಷಿಸಲ್ಪಡುತ್ತೇವೆ. ಪವಿತ್ರಾತ್ಮನಿಂದ ನಾವೇನು ಮಾಡ್ತೇವೆ, ಸತ್ಯದಲ್ಲಿ ನೆಲೆಗೊಂಡು ಸುಳ್ಳು ಯಾವುದು ಸರಿ ಯಾವುದು ಅಂತ ನಮಗೆ ಗೊತ್ತಾಗುವಂತೆ ಮಾಡುವಂಥದ್ದಾಗಿದೆ. ಇವತ್ತು ಪ್ರೀತಿ ದೇವಜನವೇ, ಎಲ್ಲ ಮಾತುಗಳನ್ನು ನಾವು ನೋಡುವುದಾದರೆ ಪವಿತ್ರಾತ್ಮನಿಂದ ಅನೇಕ ಕೃತ್ಯಗಳು ಇನ್ನೂ ಇದ್ದಾವೆ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಮ್ಮನ್ನು ಯಾರೂ ಲೋಕದಲ್ಲಿ ಬಲವಂತ ಮಾಡಲಿಕ್ಕಾಗಲ್ಲ. ನಾವು ದೇವರ ಮಕ್ಕಳು ಅನ್ನೋ ಭಾವನೆ ಬರುವುದು ಪವಿತ್ರಾತ್ಮನ ಕೆಲಸ. ನಮ್ಮನ್ನು ದೇವರಿಗೆ ವಿಧೇಯರಾಗಿ ಮಾಡುವುದು ಪವಿತ್ರಾತ್ಮನ ಕೆಲಸ. ವಿಧೇಯರಾಗ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಪವಿತ್ರಾತ್ಮ ಇದೆ. ದೇವರಾತ್ಮನ ಫಲಗಳು ನಮ್ಮಲ್ಲಿದ್ದಾವೆ ಅಂದರೆ ನಮ್ಮಲ್ಲಿ ಪವಿತ್ರಾತ್ಮನಿದ್ದಾರೆ. ದೇವರನ್ನೇ ಪ್ರೀತಿಸುವಂತೆ ನಾವು ಬೆಳೀತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಪವಿತ್ರಾತ್ಮನ ಕೆಲಸ ನಡೀತಾ ಇದೆ. ಸತ್ಯದಲ್ಲಿ ನೆಲೆಗೊಂಡಿರುವಂತೆ ಮಾಡುವುದಾದರೆ ಅದು ಪವಿತ್ರಾತ್ಮ ನಮ್ಮಲ್ಲಿದೆ. ಇದೆಲ್ಲವೂ ನಂತರ ಕೊನೆಯದಾಗಿ ನಾವು ನೋಡುತ್ತಾ ಇದ್ದೇವೆ, ಆತ್ಮ ಪ್ರೇರಿತವಾದ ಮಾತುಗಳು. ಏನು ಇದರಲ್ಲಿ ಬರುತ್ತೆ ಆತ್ಮ ಪ್ರೇರಿತ ಮಾತುಗಳು ಅಂದರೆ, ನೀವೊಂದು ವೇಳೆ ಕೆಲವರಿಗೆ ಅನುಭವವಾಗಿ ಅನ್ಯ ಭಾಷೆ ಮಾತಾಡ್ಬೋದು, ಕೆಲವರ ಪ್ರವಾದನೆ ಮಾಡ್ಬೋದು. ಅದೆಲ್ಲವೂ ಪವಿತ್ರಾತ್ಮನ ಕೃತ್ಯವೇ. ಆದರೆ ನಮ್ಮ ಮನಸ್ಸಿಗೆ ಕಣ್ಣುಗಳಿಗೆ ಮಂಕು ಮಾಡಿ ಕಟ್ಟಿಟ್ಟು ಇದೇ ಅನ್ಯ ಭಾಷೆನೇ, ಪ್ರವಾದನೆಯೇ, ಅಭಿಷೇಕನೇ ಇದಿಲ್ಲ ಅಂದರೆ ನಿಮ್ಮಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಹೇಳ್ತಾರಲ್ವ, ಅಂಥವರಿಗೆ ಇದು ನೀವು ಶೇರ್ ಮಾಡ್ಬೋದು, ಇಲ್ಲವೇ ಹೇಳ್ಬೋದು, ಇಲ್ಲ ಅನುಮಾನ ಇರೋರಿಗೆ ನೀವು ವಿಡಿಯೋ ಮಾಡ್ಬೋದು, ಇಲ್ಲವೇ ನಿಮ್ಮ ಕಮೆಂಟ್ಸ್ ಇದೆಯಾ, ಇಲ್ಲ ನಿಮ್ಮ ಮಾತು ಒಪ್ಕೊಳ್ಳೋಕ್ಕಾಗಲ್ಲ ಪಾಸ್ಟ್ರೆ, ಇದೆಲ್ಲ ಅಲ್ಲ ಪಾಸ್ಟ್ರೆ, ಅದೊಂದೇ ಅನ್ನೋದಿದ್ರೆ ನೀವು ಅದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ಒಪ್ಪಿಕೊಳ್ತೇನೆ. ಆದರೆ ಇಲ್ಲಿ ನಾನು ಕೊನೆಯದಾಗಿ ಹೇಳುತ್ತೇನೆ, ನಮ್ಮಲ್ಲಿ ಪವಿತ್ರಾತ್ಮ ಇದ್ದಾನೆ ಅನ್ನೋದಕ್ಕೆ ಇನ್ನೊಂದು ಸೂಚನೆ ಏನಂದರೆ, ಕೆಲವರು ಅನ್ಯ ಭಾಷೆ ಮಾತನಾಡುವುದು, ಪ್ರವಾದನಾ ವಾರ ಇರೋದು, ಇದೆಲ್ಲ ನಾವು ನೋಡುತ್ತಾ ಇದ್ದೀವಿ. ಅದನ್ನು ನಾವು ಮೊದಲ ಕೊರಿಂಥ 14ನೇ ಅಧ್ಯಾಯ 2ನೇ ವಚನ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳುಕೊಳ್ಳುವುದಿಲ್ಲ. ಹೀಗಾಗಿದೆ. ಇಲ್ಲಿ ಒಂದು ವಾಕ್ಯ ಹೇಳಿದರೆ ಅದು ಪೂರ್ಣ ಅಲ್ಲ, ಅಪೂರ್ಣ ವಾಕ್ಯ ಅದು. ನಾನೇ ಹೇಳಿಬಿಡ್ತಾ ಇದ್ದೇನೆ. ಯಾಕೆಂದರೆ ಒಂದು ನಾಣ್ಯಕ್ಕೆ ಎರಡು ಮುಖದಂತೆ ಒಂದು ಕಡೆ ಹೀಗಿರುತ್ತೆ, ಇನ್ನೊಂದು ಕಡೆ ಹಾಗಿರುತ್ತೆ. ಇದು ವಾಕ್ಯ ಅಪೂರ್ಣ.
ಸಮಯ ಅಭಾವದಿಂದ ನಾನು ಅದನ್ನು ಹೇಳ್ತಾ ಇಲ್ಲ. ಅದರ ತಾತ್ಪರ್ಯವೇನೆಂದರೆ, ಕೆಲವು ವಾಣಿಗಳು ದೇವರೊಟ್ಟಿಗೆ ಮಾತನಾಡ್ತಾರೆ, ಅದು ಅನ್ಯ ಭಾಷೆ ಎಂದು ಹೇಳುತ್ತಾರೆ. ಅಲ್ಲಿ ಅಧ್ಯಾಯ ನಾವು ಧ್ಯಾನಿಸುವಾಗ ಹೇಳುತ್ತದೆ, ನಿಮ್ಮ ಅನ್ಯ ಭಾಷೆ ನೀವು ಇರುವಾಗ ನೀವು ಮಾತ್ರ ಮಾತಾಡ್ಕೊಳ್ಳಿ. 100 ಜನ ಇರುವಾಗ ನಾನು ಒಬ್ಬನೇ ಮಾತಾಡಿ ಯಾರಿಗೂ ಅರ್ಥ ಆಗಲಿಲ್ಲ, ನಾನು ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ಪಾಸ್ಟ್ರು, ನಾನು ದೇವ್ರ ಹತ್ರ ಮಾತಾಡ್ಕೊಂಡಿದ್ರೆ ಇವರೆಲ್ಲ ಮಿಕ್ಕಿದವರೆಲ್ಲ ಏನು ಮಾಡ್ತಾರೆ? ಆದರೆ ಈ ವಾಣಿ ಜನರಿಗೋಸ್ಕರವಾಗಿ, ದೇವರು ಇವರಿಗೋಸ್ಕರವಾಗಿ ಕೊಡಲ್ಪಟ್ಟಿದ್ರೆ ಒಳ್ಳೆಯದು. ಆದರೆ ನಾನು ದೇವರೊಟ್ಟಿಗೆ ಮಾತಾಡಿಕೊಂಡು, ಈಗ ಉದಾಹರಣೆಗೆ ವಿಡಿಯೋ ಆನ್ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡಿದೆ, ಇಲ್ಲಿ ನಾನು ಯಾರ ಹತ್ರನೋ ಮಾತಾಡ್ತಾ ಇದ್ದರೆ, ಈ ಪಾಸ್ಟ್ರಿಗೆ ಏನಾಗಿದೆ? ನಮ್ಮ ಹತ್ರ ವಾಕ್ಯ ಹೇಳಿದಿರ, ಅವ್ರ ಹತ್ರ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ವಾಕ್ಯ ಹೇಳಲ್ಲ. ಹೌದಾ, ಹೆಂಗಿದ್ದೀರಾ? ಇಲ್ಲ, ವಿಡಿಯೋ ಆನ್ ಆಗಿಲ್ಲ ಬಿಡಿ, ಇನ್ನೂ ಆಮೇಲೆ ಮಾಡಬೇಕು. ಇನ್ನು ಹೌದಾ, ಅಯ್ಯೋ ಅಂತಂದ್ರೆ ಹೆಂಗಿರುತ್ತೆ ನಿಮಗೆ? ಅಯ್ಯೋ, ನಮ್ಮೊಟ್ಟಿಗೆ ಮಾತಾಡ್ತಾ ಇಲ್ಲ, ಯಾರೊಟ್ಟಿಗೂ ಮಾತಾಡ್ತಾ ಇದ್ದಾರೆ. ಆ ರೀತಿಯಾಗಿರುತ್ತದೆ ಪ್ರೇರೆ. ಆದ್ದರಿಂದ ನೀವು ಚಿಂತೆ ಮಾಡಬೇಡಿ. ಯಾರೆಲ್ಲ ಈ ಕಾರ್ಯಗಳನ್ನು ಒಳಗೊಂಡಿದ್ದೀರೋ ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದಾರೆ ಎಂಬುದು ನಮಗೆ ಗೊತ್ತಾಗ್ತದೆ. ಈ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಪ್ರಯೋಜನಕರವಾಗಿದೆ ಎಂದು ನಾನು ನಂಬುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಇವತ್ತಿನ ಈ ವಿಡಿಯೋಗಾಗಿ ನಿಮಗೆ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಏನಾದರೂ ತಪ್ಪಾಗಿ ಇದರಲ್ಲಿ ಬೋಧಿಸಿದರೆ ಕ್ಷಮೆ ಇರಲಿಕ್ಕಪ್ಪ. ಹೌದಪ್ಪ, ಅನೇಕರು ಕೆಲವು ಸಾರಿ ಬೇರೊಬ್ಬರಲ್ಲಿ ತಪ್ಪು ಕಂಡುಹಿಡಿದು, ಬೇರೊಬ್ಬರು ದೇವ್ರ ಮಕ್ಕಳೇ ಅಲ್ಲ, ಅವರಲ್ಲಿ ಆತ್ಮೀಕತೆಯೇ ಇಲ್ಲ, ಅವರ ಸಭೆ ಸರಿ ಇಲ್ಲ, ಅವರ ಸೇವಕರು ಸರಿ ಇಲ್ಲ ಅಂತ ಅನೇಕರು ಅಪ್ಪ ದೇವರೇ ಕಮೆಂಟ್ಸನ್ನು ಮಾಡುವುದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಅಪ್ಪ, ಇವತ್ತು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ, ಪವಿತ್ರಾತ್ಮನು ಇರುವುದಾದರೆ ನಾವು ದೇವರು ಮಕ್ಕಳು ಎಂಬ ದೃಢತೆ ನಮಗೆ ಬರ್ತದೆ. ಅಪ್ಪ, ನಾವು ನಿಮಗೆ ವಿಧೇಯರಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪವಿತ್ರಾತ್ಮನ ವರಗಳು ನಮ್ಮಲ್ಲಿ ಇರ್ತವೆ. ನಾವು ಸುವಾರ್ತೆ ಸಾರುವುದಕ್ಕೂ ಸಾಕ್ಷಿ ಕೊಡಲಿಕ್ಕೂ ನಾವು ಪ್ರಯತ್ನ ಮಾಡ್ತೇವೆ. ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಸಾಧ್ಯವಾಗ್ತದೆ. ಸತ್ಯದಲ್ಲಿ ನೆಲೆಗೊಂಡು ನಾವು ಇರುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತು ಕರ್ತನೆ, ಆತ್ಮ ಪ್ರೇರಿತವಾಗಿ ಕಂಟ್ರೋಲ್ ಆಗಿರುವುದಕ್ಕೆ ಅಪ್ಪ ದೇವರೇ ಕೆಲವರು ಅನ್ಯ ಭಾಷೆ ಆಗಿರ್ಬೋದು, ಒಂದು ವೇಳೆ ಪ್ರವಾದನಾ ವರವಾಗಿರ್ಬೋದು, ಬೇರೆ ಕೃತ್ಯಗಳಾಗಿರ್ಬೋದು, ಇದನ್ನು ಮಾಡುವವರಾಗಿರ್ತಾರೆ. ಅದರಿಂದ ಅಪ್ಪ ಕರ್ತನೆ, ಇನ್ನೂ ಅನೇಕ ಕಾರ್ಯಗಳಿದ್ದಾಗ್ಯೂ ಕೆಲವನ್ನು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಈ ಕೃತ್ಯಗಳು ಇವರಲ್ಲಿ ಇರುವುದಾದರೆ ದೇವರೇ ನಿಮಗೆ ಸ್ತೋತ್ರ. ಯಾಕೆಂದರೆ ಅವರು ನಿಮ್ಮಿಂದ ಆರಿಸಲ್ಪಟ್ಟವರು, ನಿಮ್ಮಿಂದ ಕರ್ತನೆ ತೆಗೆಯಲ್ಪಟ್ಟವರು. ನೀವು ತಾನೇ ಅವರನ್ನು ಆಶೀರ್ವದಿಸಿ ಬರುವ ದಿನಮಾನಗಳಲ್ಲಿ ಅಧಿಕವಾದ ಕೃಪೆಯಿಂದ ಅವರನ್ನು ಆಶೀರ್ವದಿಸಬೇಕೆಂದು ಪವಿತ್ರಾತ್ಮರೇ ನೀವು ಆಳ್ವಿಕೆ ಮಾಡಿರಿ. ಇವರೊಬ್ಬೊಬ್ಬರ ಮೇಲೆಯೂ ನಿನ್ನ ಆತ್ಮನ ಕ್ರಿಯೆ ನಡೆಯಲಿ. ಆವಾಗ ನಾವು ಕರ್ತನೆ ನಿನ್ನ ಮಾರ್ಗವನ್ನು ಅನುಸರಿಸಲಿಕ್ಕೂ ನಾವು ನಿನ್ನ ಮಕ್ಕಳಾಗುವುದಕ್ಕೂ ಸಾಧ್ಯವಾಗ್ತದೆ. ಪವಿತ್ರಾತ್ಮನ ನಿಮಗೆ ಧನ್ಯವಾದ. ಯೇಸುವೆ, ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ನಿನಗೆ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರೀತಿಯ ದೇವಜನವೇ, ಈ ವಿಡಿಯೋ ನಿಮಗೆ ಪ್ರಯೋಜನಕರವಾಗಿತ್ತೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್.